ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಹೋಗ್ತಾ ಇರೋದು ಕೊಡೈಕೆನಾಲ್ಗೆ. ಸಡನ್ ಆಗಿ ಪ್ಲಾನ್ ಆಗಿರೋದು ಆ್ಯಕ್ಚುಲಿ ಇದು. ಸೊ ಈಗ ತಾನೇ ಸೇಲಂನ ಕ್ರಾಸ್ ಮಾಡಿದ್ದೀವಿ, ಸೇಲಂ ಸಿಟಿನ ಆ್ಯಕ್ಚುಲಿ ಕ್ರಾಸ್ ಮಾಡಿದ್ದೀವಿ. ಟೋಲ್ ಹತ್ರನೇ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಸೊ ಟೀ ಕುಡ್ಕೊಂಡು ಆರಾಮಾಗಿ ಸೊ ಸೇಲಂ ಸಿಟಿನ ಈಗ ಕ್ರಾಸ್ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ 11 ಆಗಿದೆ. ಸೊ ನಾನು 6 AM ಮನೆ ಬಿಟ್ಟು 11 AM ಸೇಲಂ ಅಂದರೆ ಅಪ್ರಾಕ್ಸಿಮೇಟ್ಲಿ 220-225 ಕಿಲೋಮೀಟರು. ಸೊ ಅದೊಂದು 5 hours. ಸೊ ಕನ್ಸಿಡರಿಂಗ್ ಮೋರ್ ದೆನ್ ಅವರ್ ಬ್ರೇಕ್ ಒಂದು 5 hours ಆಗಿದೆ. ಸೊ ಒಂದೇನು ಈ ಬೈಕಲ್ಲಿ ಓದಾಗಿದ್ದು ಅಂತ ಅಂದರೆ ಐ ಬಿನ್ ಹ್ಯಾವಿಂಗ್ ದಿಸ್ ಬೈಕ್ ಫಾರ್ ಮೋರ್ ದೆನ್ 3-4 years ಫಾರ್ ನಾವು. ಸೊ ಸುಮಾರು ರೈಡ್ ಮಾಡಿಬಿಟ್ಟಿದ್ದೀನಿ. ಬಟ್ ಬಿಗರ್ ಬೈಕ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಈ ಬೈಕು ತುಂಬ ಸ್ಲೋವರ್ ಅನಿಸ್ತಾ ಇದೆ. ಸೊ ಐ ಆಮ್ ಫೀಲಿಂಗ್ ಲೈಕ್ ಇನ್ನೂ ಸ್ಪೀಡ್ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿದೆ ಇರೋದು. ಯಾಕೆಂದರೆ ಅಫ್ಕೋರ್ಸ್ ದ ಸ್ಟ್ರೀಟ್ ರೈಡ್ ಆಫ್ ದಿಸ್ ಬೈಕ್ ಈಸ್ ಲೈಕ್ ಅಪ್ರೋ ನಿಮ್ಗೆ 110 ಗಂಟೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಬಟ್ ಐ ವುಡ್ ಸ್ಟಿಕ್ ಟು 105 ಮ್ಯಾಕ್ಸಿಮಮ್ ಆ ಥರ ಅಂದ್ಕೊಳ್ಳೋಣ. ಬಟ್ ನಿಮಗೆ ರೋಡ್ ಖಾಲಿ ಇದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಹ್ಯಾವ್ ಎ ಬಿಗರ್ ಬೈಕ್ ವೆನ್ ಇಟ್ ಕಮ್ಸ್ ಟು ಲಾಂಗರ್ ಜರ್ನಿ ಅಂತ ಹೇಳ್ಬೋದು. ಸೊ ನಮ್ಮ ಮನೆಯಿಂದ ಕೊಡೈಕೆನಾಲ್ ಅಪ್ರಾಕ್ಸಿಮೇಟ್ಲಿ ಒಂದು 460-470 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಬಟ್ ವೆನ್ ಯು ಸಿ ದ ಎಂಟಿ ರೋಡ್ಸ್ ಅಲ್ಲ, ಯು ಫೀಲ್ ಲೈಕ್ ಯು ನೀಡ್ ಮೋರ್ ಪವರ್ ಇನ್ ದ ಬೈಕ್ ಕನ್ಸಿಡರಿಂಗ್ ಈಗ ತುಂಬ ಬಿಗರ್ ಬೈಕ್ಸ್ ಬರ್ತಾ ಇದೆ ರೋಡಲ್ಲಿ. ಸೊ ಮೇ ಬಿ ದಟ್ ಒನ್ ಫೀಲ್ ಹೇಳ್ಬೋದು. ಸೊ ಈಗ ಕೊಡೈಕೆನಾಲ್ ಬಂದ್ಬಿಟ್ಟು ಒನ್ ಆಫ್ ದ ಕೂಲೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಲ್ಲಿ ವೆದರ್ ಸಕರಾಗಿದೆ. ಈಗ ಬೆಂಗಳೂರಲ್ಲಿ ನೀವು ನೋಡಿದ್ರೆ ಆ್ಯಕ್ಚುಲಿ ಬೆಂದು ಹೋಗ್ತಾ ಇದೀವಿ ಈಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ. ಬೆಂಗಳೂರಲ್ಲಿ ಅಪಾರ್ಟ್ ಫ್ರಮ್ ಪಾಸ್ಟ್ 2 days ವಿ ಆರ್ ಹ್ಯಾವಿಂಗ್ ಸಮ್ ವೆರಿ ಗುಡ್ ರೈನ್ ಅಂತ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಲಿಟ್ರಲಿ 35-37 ಇಟ್ಸ್ ಲೈಕ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎವರ್ ಎಕ್ಸ್ಪೀರಿಯನ್ಸ್ ಇಟ್. ಬಟ್ ಬೆಂಗಳೂರಲ್ಲಿ ಅಂತೂ ತುಂಬ ಬಿಸಿಲಿತ್ತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಬೆಟರ್. 2-3 ದಿವಸ ಮಳೆ ಬರ್ತಾ ಇದೆ, ವೆರಿ ಗುಡ್ ಅಂತ ಹೇಳ್ಬೋದು. ಬಟ್ ಸೊ ಈ ಥರ ಟೈಮಲ್ಲಿ ನೀವೇನಾದ್ರು ಕೂಲಾಗಿ ಒಂದು ಸ್ವಲ್ಪ ಕೋಲ್ಡ್ ವೆದರಲ್ಲಿ ಹೋಗ್ಬೇಕು ಅಂತಂದರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಹಿಲ್ ಸ್ಟೇಷನ್ ನಿಮಗೆ. ಸೊ ಚಿಕ್ಕಮಂಗ್ಳೂರು ಆಗಿರ್ಬೋದು, ಊಟಿ ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಕೊಡೈಕೆನಾಲ್ ಆಗಿರ್ಬೋದು, ಸೊ ಈ ಥರ ಹೊರನಾಡ್ ಆಗಿರ್ಬೋದು, ಕುದುರೆಮುಖ. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಬಟ್ ವಿ ಥಾಟ್ ವಿಲ್ ಗೋ ಫಾರ್ ಕೊಡೈಕೆನಾಲ್ ದಿಸ್ ಟೈಮ್. ಸೊ ಒನ್ ಆಫ್ ದ ಮೇಜರ್ ರೀಸನ್ ಬಂದ್ಬಿಟ್ಟು ಗುನಾ ಕೇವ್ ನೋಡೋಣ ಅಂತ. ಸೊ ಯಾಕೆಂದರೆ ಅದೊಂದು ಸ್ವಲ್ಪ ಆ ಪ್ಲೇಸು ಈಗ ಒಂದು ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇದೆ. ಎಲ್ಲರೂ ಜನ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ದಟ್ ಮೇಜರ್ಲಿ ಆಫ್ ದಟ್ ಮೂವಿ ಮಂಜುಮಲ್ ಬಾಯ್ಸ್ ಯಾವುದೋ ಮೂವಿ ಬಂದಿದೆಯಲ್ಲ ತಮಿಳಲ್ಲಿ, ಮಲಯಾಳಮಲ್ಲಿ ಯಾವುದೋ ಮೂವಿ ಬಂದಿದೆ. ಸೊ ಆ ಮೂವಿಗೋಸ್ಕರ ಗುನಾ ಕೇವ್ ತುಂಬ ಫೇಮಸ್ ಆಗಿದೆ. ಸೊ ಐ ಥಾಟ್ ಓಕೆ ಹೆಂಗಿರೋ ಹಿಲ್ ಸ್ಟೇಷನ್ಗೆ ಹೋಗ್ಬೇಕಾಯಿತು, ಮತ್ತು ಗುನಾ ಕೇವ್ ಮೂವಿ ಇದು ನೋಡಬೇಕಾಯಿತು, ಗುನಾ ಕೇವ್ ನೋಡಬೇಕಾಯಿತು ಅಂತ ಅಂದ್ಕೊಂಡು ಕೊಡೈಕೆನಾಲ್ ಡಿಸೈಡ್ ಮಾಡೋದು. ಆಲ್ ಆಫ್ ಸಡನ್ ಪ್ಲ್ಯಾನ್ ಇದು. ಸೊ ಬೇಸಿಕಲಿ ಕೊಡೈಕೆನಾಲ್ ಬಗ್ಗೆ ಹೇಳಕ್ ಹೋದ್ರೆ ಕೊಡೈಕೆನಾಲ್ ಇಸ್ ಲೈಕ್ ಪ್ರಿನ್ಸಸ್ ಆಫ್ ಹಿಲ್ ಸ್ಟೇಷನ್ ಅಂತ ಹೇಳ್ಬೋದು. ಸೊ ವಿ ಆರ್ ಎವ್ರಿ ಒನ್ ಕಾಲ್ ಇಟ್ ಆಸ್ ಪ್ರಿನ್ಸಸ್ ಆಫ್ ಹಿಲ್ ಸ್ಟೇಷನ್. ಮತ್ತು ನಿಮ್ಮ ಕೊಡೈಕೆನಾಲ್ ಬಂದ್ಬಿಟ್ಟು 7,300 feet ಇದೆ ಅಬೋವ್ ದ ಸೀ ಲೆವೆಲು. ಸೊ ಅದನ್ನ ಬಿಟ್ಟು ಈಗ ಬೇರೆದು ಮೂವೀಸ್ ಎಲ್ಲ ಇರ್ಬೋದು. ಸುಮಾರು ಮೂವೀಸ್ ಕೊಡೈಕೆನಾಲ್ ಶೂಟ್ ಮಾಡ್ತಾ ಇದ್ದಾರೆ. ಪೈನ್ ಫಾರೆಸ್ಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಕನ್ನಡ ಮೂವೀಸು ಸುಮಾರಲ್ಲಿ ಶೂಟ್ ಮಾಡಿದ್ದಾರೆ. ಸೊ ಕೊಡೈಕೆನಾಲ್ ಆಸ್ ದ ಗ್ರೇಟ್ ಆ್ಯಕ್ಚುಲಿ ಕೊಡೈಕೆನಾಲ್ ಇಸ್ ಒನ್ ಆಫ್ ದ ಗ್ರೇಟ್ ಪ್ಲೇಸ್ ಟು ವಿಸಿಟ್. ಇದೇನು ಲಾರಿ ಹಿಂಗ್ ಸೈಡ್ ಕ್ರಾಸ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಟರ್ನ್ಗಿಂತ ತಗೊಳ್ಬೇಕಾ. ಅಂದರೆ ಈ ಟೂರಿಸ್ಟ್ ಸ್ಪಾಟ್ಸ್ನೆಲ್ಲ ವಿಸಿಟ್ ಮಾಡೋದಕ್ಕೆ ನೋಡಿ, ಇದು ಒನ್ ಆಫ್ ದ ಫೇಮಸ್ ಆರ್ ಮೋಸ್ಟ್ ನೋನ್ ಪ್ಲೇಸಸ್ ಇನ್ ಕೊಡೈಕೆನಾಲು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಕೊಡೈಕೆನಾಲ್ ಲೇಕ್ ಅಂತ. ಕೊಡೈಕೆನಾಲ್ ಲೇಕ್ ಸಕರಾಗಿದೆ. ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಒಂದು 30-45 minutes ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮೇರಿ ಜಾಮ್ ಲೇಕ್ ಅಂತ, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದಕ್ಕೂ ಹೋಗಿ. ಸೊ ಅದಾದ್ಮೇಲೆ ಪೈನ್ ಫಾರೆಸ್ಟ್, ಅವಾಗಲೇ ಹೇಳ್ದಂಗೆ ಸುಮಾರು ಮೂವೀಸ್ ಎಲ್ಲ ಶೂಟ್ ಮಾಡಿದ್ದಾರೆ. ಅಲ್ಲಿ ನಿಮ್ಗೆ ಒಂಥರ ಟ್ರೀಸ್ ಅಥವಾ ಇದೆಲ್ಲ ತುಂಬ ಉದ್ದುದ್ದಕ್ಕಿರುತ್ತೆ. ಸೊ ಯು ಕ್ಯಾನ್ ಟೇಕ್ ವೆರಿ ಗುಡ್ ಫೋಟೋಸ್ ಔಟ್ ದೇರ್ ಆ್ಯಂಡ್ ಫೋಟೋ ಶೂಟ್ ಮಾಡ್ಬೋದು. ಆಮೇಲೆ ಪಿಲ್ಲರ್ ರಾಕ್ಸ್ ಅಂತ, ಸೊ ಇದು ಕೂಡ ಚೆನ್ನಾಗಿದೆ. ಆದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಅದರ್ ಥಿಂಗ್ ಇನ್ ಕೊಡೈಕೆನಾಲ್ ಅಂದರೆ ನೀಲಕುರಿಜಿನ್ ಫ್ಲವರ್ ಅಂತ. ಸೊ ನಿಮ್ಗೆ ಅದು ಪಿಂಕ್ ಕಲರ್ ಮತ್ತು ಬ್ಲೂ ಕಲರ್ ಮತ್ತು ಪರ್ಪಲ್ ಕಲರಲ್ಲಿ ಬರುತ್ತೆ.
So and it grows only once in 12 years. See, I think probably I'm not sure. Maybe it would 2 ವರ್ಷದ ಮುಂಚೆ ಗ್ರೋ ಆಗಿದೆ. ಮತ್ತೆ we have to wait another for a very long time, like 7 to 8 years wait ಮಾಡಬೇಕಾಗುತ್ತೆ. So if in case it does grow early, I think if you get a chance ಹೋಗಿ ವಿಸಿಟ್ ಮಾಡಿ. ಸೊ ನೆಲಕುರಿ ಜಿನ್ ಫ್ಲವರ್ ಅಂತ ಸಗರಾಗಿರುತ್ತೆ ನಿಮ್ಗೆ ನೋಡೋದಕ್ಕೆ. ಯು ಸ್ಪೆಷಲಿ ವೆನ್ ಯು ಗೋ ಗೆಟ್ ಎ ಚಾನ್ಸ್ ಟು ಸಮ್ ಫೋಟೋಸ್ ತಗೊಳಕಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಇನ್ನು 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದೀವಿ. ಸೊ ಸೊ ಆ್ಯಕ್ಚುಲಿ ಮಳೆ ಅವಾಗಲೇ ಹೇಳೋನಲ್ಲ, ಇದು ಕೊಡೈಕೆನಾಲ್ ವೈಬ್ ಬರ್ತಾ ಇದೆ ಅಂತ. ಸೊ ಈಗ ಆ್ಯಕ್ಚುಲಿ ಮಳೆ ಸ್ಲೈಡ್ ಆಗಿ ರಿಸ್ಲಿಂಗ್ ಆಗಿ ಸ್ಟಾರ್ಟ್ ಆಗಿದೆ. ಹೋಪ್ಫುಲಿ ಹೋಗಿ ತಲುಪಿಡ್ತೀವಿ ಕೊಡೈಕೆನಾಲ್ಗೆ ಮಳೆ ಬರೋಕ್ಕಿಂತ ಮುಂಚೆ. ಅಕಸ್ಮಾತ್ ಬಂದ್ರೂ ಏನೂ ಮಾಡೋಕ್ಕಾಗಲ್ಲ, ಅಲ್ಲ ಎಲ್ಲರೂ ಸೈಡಲ್ಲಿ ಹಾಕೊಂಡು ಒಂದು ಅರ್ಧ ಗಂಟೆ ನಿಲ್ಲಿಸ್ಕೊಂಡು ಹೋಗ್ಬೇಕಾಗತ್ತೆ. ತುಂಬ ಜೋರಾಗಿ ಮಳೆ ಬಂದರೆ ಇಟ್ಸ್ ಬೆಟರ್ ಟು ಸ್ಟಾಪ್ ಸಮ್ವೇರ್, ಸ್ಪೆಷಲಿ ವೆನ್ ಯು ಆರ್ ಇನ್ ಬೈಕ್. ಯಾಕೆ ಅಂತಂದರೆ ಇದು ಟೈರ್ ಸ್ಲಿಪ್ಪರಿ ಆಗ್ಬೋದು, ಅಥವಾ ನಿಮ್ಗೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇರ್ಬೋದು ಹೆಲ್ಮೆಟಿಂದ. ಸೊ ತುಂಬ ಜೋರಾಗಿ ಬಂದರೆ ನಿಲ್ಲಿಸಿ ಸುಮ್ಮನೆ ದಿಂಡಿಗಲ್ ರೂಟು ತೋರಿಸ್ತು. ಸೊ ದಿಂಡಿಗಲ್ ಮೇಲೆ ಹೋಗ್ತಾ ಇಲ್ಲ, ಇದ್ಯಾವುದೋ ಇನ್ನೊಂದು ರೂಟ್ ಇದೆ. ಸೊ ಇನ್ನೊಂದು ರೂಟಿಂದ ನಮಗೆ 30 ಕಿಲೋಮೀಟರ್ ಕಮ್ಮಿ ಡಿಸ್ಟೆನ್ಸಲ್ಲಿ ತೋರಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ದಿಂಡಿಗಲ್ ನಮಗೆ 15 ಮಿನಿಟ್ಸ್ ಫಾಸ್ಟರ್ ತೋರಿಸ್ತಾ ಇತ್ತು. ವಿ ಪರ್ಸನಲಿ ಪ್ರಿಫರ್ಡ್ ದಿಸ್ ರೂಟ್. ಸೊ ಏನಕ್ಕೆ ಅಂತಂದರೆ, ಸೊ ಹೆಂಗಿದ್ರು ದಿಂಡಿಗಲ್ ಮೇಲೆಲ್ಲ ಹೋಗ್ತಾ ಇರ್ತೀವಿ ಅವಾಗ. ಸೊ ಆ ರೋಡೆಲ್ಲ ಸೊ ಕಾಮನ್ ಅನಿಸುತ್ತೆ. ಪ್ಲಸ್ ಇದೊಂಥರ ಬೇರೆ ರೂಟು ಎಕ್ಸ್ಪ್ಲೋರ್ ಮಾಡ್ದಂಗಿರುತ್ತೆ. ಸೊ ಈಗ ಆ್ಯಕ್ಚುಲಿ ನಾವು ಕೊಡೈಕೆನಾಲ್ ಬೆಟ್ಟ ಹತ್ತುತ್ತಾ ಇದ್ದೀವಿ. ಸೊ ಇದು ಆ್ಯಕ್ಚುಲಿ ಬೇರೆ ರೂಟಲ್ಲಿ ಬಂದಿದೆ, ಅವಾಗಲೇ ಹೇಳ್ದಂಗೆ ಇದು ಕಂಪ್ಲೀಟ್ ಬೇರೆ ರೂಟಲ್ಲಿ ಬಂದಿದ್ದು. ಸೊ ಯೂಶ್ವಲಾಗಿ ಪಳನಿಗೆ ಹೋಗಿ ಪಳನಿಯಿಂದ ಹೋಗ್ತಾರೆ. ಸೊ ಬಟ್ ಈ ಸಲ ಬೇರೆ ರೂಟ್ ಮ್ಯಾಪ್ ತೋರಿಸ್ತು. ಸೊ ಅದಕ್ಕೋಸ್ಕರ ವಿ ಥಾಟ್ ನೋಡಿ ಆ್ಯಕ್ಚುಲಿ ವ್ಯೂ ಸಗರಾಗಿದೆ. ಸೊ ವಿ ಥಾಟ್ ಈ ಸೈಡ್ ಬಂದು ನೋಡೋಣ ಅಂತ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ನೀವು ಕೊಡೈಕೆನಾಲ್ಗೆ ಹೋಗ್ಬೇಕಂದ್ರೆ ಇ ಪಾಸ್ ಮ್ಯಾಂಡೇಟ್ರಿ. ಸೊ ಇ ಪಾಸ್ ಶುಡಂಟ್ ಟೇಕ್ ಮೋರ್ ದೆನ್ 2 ಮಿನಿಟ್ಸ್ ಅಂತ ಹೇಳ್ಬೋದು. ನೀವು ಅಲ್ಲೇ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮದು ಡೀಟೇಲ್ಸ್, ವೆಬ್ಸೈಟ್ ಲಿಂಕ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ನೀವು ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೀಟೇಲ್ಸ್ ಎಂಟರ್ ಮಾಡಿದ್ರೆ, ಲೈಕ್ ಅಪ್ಲಿಕೆಂಟ್ ನೇಮು ಅಥವಾ ನಂಬರ್ ಆಫ್ ದ ಪ್ಯಾಸೆಂಜರು ಅಥವಾ ಯಾವ ವೆಹಿಕಲ್ ಹೋಗ್ತಾ ಇರೋದು, ಸೊ ಇದೆಲ್ಲ ನೀವು ಡೀಟೇಲ್ಸ್ ಫಿಲ್ ಮಾಡಿದ್ರೆ ಸಾಕು. ಸೊ ಅಲ್ಲೇ ಇಮಿಡಿಯೇಟಾಗಿ ನಿಮಗೆ ಇ ಪಾಸ್ ಇದಾಗ್ಬಿಡುತ್ತೆ, ಅಪ್ರೂವ್ ಆಗಿಬಿಡುತ್ತೆ. ಸೊ ಯು ವಿಲ್ ಗೆಟ್ ಇನ್ನೊಂದು ಸಮ್ ಎಲೆಕ್ಟ್ರಿಕ್ ಪಾಸ್ ಥರ. ಸೊ ಅದನ್ನ ಅವರಿಗೆ ನೀವು ತೋರಿಸ್ಬಿಟ್ಟು ಯು ಕ್ಯಾನ್ ಎಂಟರ್.